ಆಗ್ತಾರ ಹಾಗಾದ್ರೆ ಎಂಎಲ್ಸಿ ಸಿಟಿ ರವಿ ಅನ್ನುವಂತ ಪ್ರಶ್ನೆ. ರವಿಯನ್ನ ಬಂಧಿಸಲು ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟದ ಪ್ಲಾನ್ ಕೂಡ ಈಗಾಗಲೇ ರೆಡಿ ಮಾಡಿಕೊಂಡಿದೆ. ಕಾನೂನು ಸಚಿವರ ಜೊತೆ ಕೇಸ್ ದಾಖಲಿಸಲು ಕೂಡ ಈಗ ಚರ್ಚೆ ನಡೀತಾ ಇದೆ. ಅಶ್ಲೀಲ ಪದ ಬಳಕೆ ಅಸ್ತ್ರವನ್ನ ಈಗ ಮಾಡಿಕೊಂಡಿದೆ ಕಾಂಗ್ರೆಸ್ನ ನಾಯಕರು. ಅರೆಸ್ಟ್ ಆಗ್ತಾರ ಹಾಗಾದ್ರೆ ಎಂಎಲ್ಸಿ ಸಿಟಿ ರವಿ. ಸಂಸತ್ನಲ್ಲೂ ಕೂಡ ಇದೇ ವಿಚಾರ ಈಗ ಪ್ರತಿಧ್ವನಿಸಲಿದೆ. ಒಂದ್ ಕಡೆಯಲ್ಲಿ ಈಗಾಗಲೇ ಈ ವಿಚಾರ ಈಗ ಭುಗಿಲೇಳುವಂತ ಚಾನ್ಸಸ್ ಇದೆ. ಕಾಂಗ್ರೆಸ್ನ ನಾಯಕರು ಕೂಡ ಅಲ್ಲಿ ಅಂಬೇಡ್ಕರ್ ವಿಚಾರವನ್ನ ಇಟ್ಕೊಂಡು ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕಂತ ಹೇಳ್ತಾ ಇದ್ರೆ, ಜೊತೆಗೆ ಈಗ ಇಲ್ಲಿ ಇರುವಂತಹ ಕಾಂಗ್ರೆಸ್ನ ನಾಯಕರು ಈಗ ಸಿಟಿ ರವಿ ಅವರು ರಾಜೀನಾಮೆನ ಕೊಡಬೇಕಾಗತ್ತೆ, ಅವ್ರನ್ನ ಅಮಾನತು ಮಾಡಬೇಕಾಗತ್ತೆ, ಇಂಥ ಒಂದು ಅಶ್ಲೀಲ ಪದ ಹೇಳಿದ್ದೆ ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ ಎನ್ನುವಂಥದ್ದು ಕೂಡ ನಿಲುವಾಗಿರುವಂಥದ್ದು. ಸೊ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಭಾಪತಿಯವರ ಬಳಿ ಹೋಗಿದ್ದಾರೆ, ವಿಡಿಯೋಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಡಿಯೋ ಜೊತೆ ಆಡಿಯೋ ಇನ್ ಕೇಸ್ ಈ ಪದ ಬಳಕೆ ಮಾಡಿದ್ರೆ ಅಥವಾ ಈ ಪದ ಬಳಕೆ ಮಾಡದೆ ಹೋದ್ರೂ ಕೂಡ ಏನಾದ್ರೂ ಒಂದು ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಅವ್ರ ಮೇಲೆ ಸ್ವಲ್ಪ ದಿವಸದ ಮಟ್ಟಿಗೆ ವಿಚಾರಣೆ ನಡೆಸಲಾಗುತ್ತೆ, ಪರಿಶೀಲನೆ ನಡೆಸಲಾಗುತ್ತೆ, FSLಗೆ ಕಳಿಸಲಾಗುತ್ತೆ. ಅಲ್ಲಿ ತನಕ ಏನಾದ್ರೂ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ಹಂಗೆ ಅಂಬೇಡ್ಕರ್ ಅವರನ್ನ ತಮ್ಮ ವಿರುದ್ಧ ಈಗ ಬಂದಿರುವಂತ ಆರೋಪ ಸರ್, ತಾವು ಒಂದು ಅವಾಚ್ಯವಾದ ಶಬ್ದವನ್ನು ಬಳಸಿದ್ದೀರಿ ಸಚಿವೆಗೆ ಅನ್ನುವಂತ ಆರೋಪ ಪರಿಶೀಲನೆ ಆಗ್ತಾ ಇದೆ. ಅವ್ರದ್ದು ತಪ್ಪು ಆರೋಪ, ವಿಡಿಯೋ ಪರಿಶೀಲನೆ ಆಗ್ಲಿ, ಆಮೇಲೆ ನಾ ಮಾತಾಡ್ತೀನಿ. ತಮಗೇನಂತ ಅಂದ್ರು ಅಂತ ತಾವೇನಾದ್ರು ಪ್ರವೋಕ್ ಆದ್ರ? ಇಲ್ಲ, ನಾನೀಗೇನು ಮಾತಾಡಕ್ ಹೋಗೋದಿಲ್ಲ. ನೀವು ಏನ್ ಈಗ ಪ್ರಶ್ನೆ ಕೇಳ್ತಾ ಇದ್ದೀರಿ ಅದಕ್ಕೆ ಈಗ ಸೂಕ್ತ ಸಂದರ್ಭ ಅಲ್ಲ ಉತ್ತರ ಕೊಡೋದಿಕ್ಕೆ. ಆಗ್ತಾರ ಹಾಗಾದ್ರೆ ಎಂಎಲ್ಸಿ ಸಿಟಿ ರವಿ ಅನ್ನುವಂತ ಪ್ರಶ್ನೆ. ರವಿಯನ್ನ ಬಂಧಿಸಲು ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟದ ಪ್ಲಾನ್ ಕೂಡ ಈಗಾಗಲೇ ರೆಡಿ ಮಾಡಿಕೊಂಡಿದೆ. ಕಾನೂನು ಸಚಿವರ ಜೊತೆ ಕೇಸ್ ದಾಖಲಿಸಲು ಕೂಡ ಈಗ ಚರ್ಚೆ ನಡೀತಾ ಇದೆ. ಅಶ್ಲೀಲ ಪದ ಬಳಕೆ ಅಸ್ತ್ರವನ್ನ ಈಗ ಮಾಡಿಕೊಂಡಿದೆ ಕಾಂಗ್ರೆಸ್ನ ನಾಯಕರು. ಅರೆಸ್ಟ್ ಆಗ್ತಾರ ಹಾಗಾದ್ರೆ ಎಂಎಲ್ಸಿ ಸಿಟಿ ರವಿ. ಸಂಸತ್ನಲ್ಲೂ ಕೂಡ ಇದೇ ವಿಚಾರ ಈಗ ಪ್ರತಿಧ್ವನಿಸಲಿದೆ. ಒಂದ್ ಕಡೆಯಲ್ಲಿ ಈಗಾಗಲೇ ಈ ವಿಚಾರ ಈಗ ಭುಗಿಲೇಳುವಂತ ಚಾನ್ಸಸ್ ಇದೆ. ಕಾಂಗ್ರೆಸ್ನ ನಾಯಕರು ಕೂಡ ಅಲ್ಲಿ ಅಂಬೇಡ್ಕರ್ ವಿಚಾರವನ್ನ ಇಟ್ಕೊಂಡು ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕಂತ ಹೇಳ್ತಾ ಇದ್ರೆ, ಜೊತೆಗೆ ಈಗ ಇಲ್ಲಿ ಇರುವಂತಹ ಕಾಂಗ್ರೆಸ್ನ ನಾಯಕರು ಈಗ ಸಿಟಿ ರವಿ ಅವರು ರಾಜೀನಾಮೆನ ಕೊಡಬೇಕಾಗತ್ತೆ, ಅವ್ರನ್ನ ಅಮಾನತು ಮಾಡಬೇಕಾಗತ್ತೆ, ಇಂಥ ಒಂದು ಅಶ್ಲೀಲ ಪದ ಹೇಳಿದ್ದೆ ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ ಎನ್ನುವಂಥದ್ದು ಕೂಡ ನಿಲುವಾಗಿರುವಂಥದ್ದು. ಸೊ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಭಾಪತಿಯವರ ಬಳಿ ಹೋಗಿದ್ದಾರೆ, ವಿಡಿಯೋಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಡಿಯೋ ಜೊತೆ ಆಡಿಯೋ ಇನ್ ಕೇಸ್ ಈ ಪದ ಬಳಕೆ ಮಾಡಿದ್ರೆ ಅಥವಾ ಈ ಪದ ಬಳಕೆ ಮಾಡದೆ ಹೋದ್ರೂ ಕೂಡ ಏನಾದ್ರೂ ಒಂದು ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಅವ್ರ ಮೇಲೆ ಸ್ವಲ್ಪ ದಿವಸದ ಮಟ್ಟಿಗೆ ವಿಚಾರಣೆ ನಡೆಸಲಾಗುತ್ತೆ, ಪರಿಶೀಲನೆ ನಡೆಸಲಾಗುತ್ತೆ, FSLಗೆ ಕಳಿಸಲಾಗುತ್ತೆ. ಅಲ್ಲಿ ತನಕ ಏನಾದ್ರೂ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ಹಂಗೆ ಅಂಬೇಡ್ಕರ್ ಅವರನ್ನ ತಮ್ಮ ವಿರುದ್ಧ ಈಗ ಬಂದಿರುವಂತ ಆರೋಪ ಸರ್, ತಾವು ಒಂದು ಅವಾಚ್ಯವಾದ ಶಬ್ದವನ್ನು ಬಳಸಿದ್ದೀರಿ ಸಚಿವೆಗೆ ಅನ್ನುವಂತ ಆರೋಪ ಪರಿಶೀಲನೆ ಆಗ್ತಾ ಇದೆ. ಅವ್ರದ್ದು ತಪ್ಪು ಆರೋಪ, ವಿಡಿಯೋ ಪರಿಶೀಲನೆ ಆಗ್ಲಿ, ಆಮೇಲೆ ನಾ ಮಾತಾಡ್ತೀನಿ. ತಮಗೇನಂತ ಅಂದ್ರು ಅಂತ ತಾವೇನಾದ್ರು ಪ್ರವೋಕ್ ಆದ್ರ? ಇಲ್ಲ, ನಾನೀಗೇನು ಮಾತಾಡಕ್ ಹೋಗೋದಿಲ್ಲ. ನೀವು ಏನ್ ಈಗ ಪ್ರಶ್ನೆ ಕೇಳ್ತಾ ಇದ್ದೀರಿ ಅದಕ್ಕೆ ಈಗ ಸೂಕ್ತ ಸಂದರ್ಭ ಅಲ್ಲ ಉತ್ತರ ಕೊಡೋದಿಕ್ಕೆ. ಆಗ್ತಾರ ಹಾಗಾದ್ರೆ ಎಂಎಲ್ಸಿ ಸಿಟಿ ರವಿ ಅನ್ನುವಂತ ಪ್ರಶ್ನೆ. ರವಿಯನ್ನ ಬಂಧಿಸಲು ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟದ ಪ್ಲಾನ್ ಕೂಡ ಈಗಾಗಲೇ ರೆಡಿ ಮಾಡಿಕೊಂಡಿದೆ. ಕಾನೂನು ಸಚಿವರ ಜೊತೆ ಕೇಸ್ ದಾಖಲಿಸಲು ಕೂಡ ಈಗ ಚರ್ಚೆ ನಡೀತಾ ಇದೆ. ಅಶ್ಲೀಲ ಪದ ಬಳಕೆ ಅಸ್ತ್ರವನ್ನ ಈಗ ಮಾಡಿಕೊಂಡಿದೆ ಕಾಂಗ್ರೆಸ್ನ ನಾಯಕರು. ಅರೆಸ್ಟ್ ಆಗ್ತಾರ ಹಾಗಾದ್ರೆ ಎಂಎಲ್ಸಿ ಸಿಟಿ ರವಿ. ಸಂಸತ್ನಲ್ಲೂ ಕೂಡ ಇದೇ ವಿಚಾರ ಈಗ ಪ್ರತಿಧ್ವನಿಸಲಿದೆ. ಒಂದ್ ಕಡೆಯಲ್ಲಿ ಈಗಾಗಲೇ ಈ ವಿಚಾರ ಈಗ ಭುಗಿಲೇಳುವಂತ ಚಾನ್ಸಸ್ ಇದೆ. ಕಾಂಗ್ರೆಸ್ನ ನಾಯಕರು ಕೂಡ ಅಲ್ಲಿ ಅಂಬೇಡ್ಕರ್ ವಿಚಾರವನ್ನ ಇಟ್ಕೊಂಡು ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕಂತ ಹೇಳ್ತಾ ಇದ್ರೆ, ಜೊತೆಗೆ ಈಗ ಇಲ್ಲಿ ಇರುವಂತಹ ಕಾಂಗ್ರೆಸ್ನ ನಾಯಕರು ಈಗ ಸಿಟಿ ರವಿ ಅವರು ರಾಜೀನಾಮೆನ ಕೊಡಬೇಕಾಗತ್ತೆ, ಅವ್ರನ್ನ ಅಮಾನತು ಮಾಡಬೇಕಾಗತ್ತೆ, ಇಂಥ ಒಂದು ಅಶ್ಲೀಲ ಪದ ಹೇಳಿದ್ದೆ ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ ಎನ್ನುವಂಥದ್ದು ಕೂಡ ನಿಲುವಾಗಿರುವಂಥದ್ದು. ಸೊ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಭಾಪತಿಯವರ ಬಳಿ ಹೋಗಿದ್ದಾರೆ, ವಿಡಿಯೋಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಡಿಯೋ ಜೊತೆ ಆಡಿಯೋ ಇನ್ ಕೇಸ್ ಈ ಪದ ಬಳಕೆ ಮಾಡಿದ್ರೆ ಅಥವಾ ಈ ಪದ ಬಳಕೆ ಮಾಡದೆ ಹೋದ್ರೂ ಕೂಡ ಏನಾದ್ರೂ ಒಂದು ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಅವ್ರ ಮೇಲೆ ಸ್ವಲ್ಪ ದಿವಸದ ಮಟ್ಟಿಗೆ ವಿಚಾರಣೆ ನಡೆಸಲಾಗುತ್ತೆ, ಪರಿಶೀಲನೆ ನಡೆಸಲಾಗುತ್ತೆ, FSLಗೆ ಕಳಿಸಲಾಗುತ್ತೆ. ಅಲ್ಲಿ ತನಕ ಏನಾದ್ರೂ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು.
ಹಂಗೆ ಅಂಬೇಡ್ಕರ್ ಅವರನ್ನ ತಮ್ಮ ವಿರುದ್ಧ ಈಗ ಬಂದಿರುವಂತ ಆರೋಪ ಸರ್, ತಾವು ಒಂದು ಅವಾಚ್ಯವಾದ ಶಬ್ದವನ್ನ ಬಳಸಿದ್ದೀರಿ ಸಚಿವೆಗೆ ಅನ್ನುವಂತ ಆರೋಪ ವಿಡಿಯೋ ಪರಿಶೀಲನೆ ಆಗ್ತಾ ಇದೆ. ಅವ್ರದ್ದು ತಪ್ಪು ಆರೋಪ, ವಿಡಿಯೋ ಪರಿಶೀಲನೆ ಆಗ್ಲಿ, ಆಮೇಲೆ ನಾ ಮಾತಾಡ್ತೀನಿ. ತಮಗೇನಂತ ಅಂದ್ರು ಅಂತ ತಾವೇನಾದ್ರು ಪ್ರವೋಕ್ ಆದ್ರ? ಇಲ್ಲ, ನಾನೀಗೇನು ಮಾತಾಡಕ್ ಹೋಗೋದಿಲ್ಲ. ನೀವು ಏನ್ ಈಗ ಪ್ರಶ್ನೆ ಕೇಳ್ತಾ ಇದೀರಿ ಅದಕ್ಕೆ ಈಗ ಸೂಕ್ತ ಸಂದರ್ಭ ಅಲ್ಲ ಉತ್ತರ ಕೊಡೋದಿಕ್ಕೆ. ಇಷ್ಟ ಆಗ್ತಾರ ಹಾಗಾದ್ರೆ MLC ಸಿಟಿ ರವಿ ಅನ್ನುವಂತ ಪ್ರಶ್ನೆ. ರವಿಯನ್ನ ಬಂಧಿಸಲು ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟದ ಪ್ಲಾನ್ ಕೂಡ ಈಗಾಗಲೇ ರೆಡಿ ಮಾಡಿಕೊಂಡಿದೆ. ಕಾನೂನು ಸಚಿವರ ಜೊತೆ ಕೇಸ್ ದಾಖಲಿಸಲು ಕೂಡ ಈಗ ಚರ್ಚೆ ನಡೀತಾ ಇದೆ. ಅಶ್ಲೀಲ ಪದ ಬಳಕೆ ಅಸ್ತ್ರವನ್ನ ಈಗ ಮಾಡಿಕೊಂಡಿದೆ ಕಾಂಗ್ರೆಸ್ನ ನಾಯಕರು. ಅರೆಸ್ಟ್ ಆಗ್ತಾರ ಹಾಗಾದ್ರೆ MLC ಸಿಟಿ ರವಿ. ಸಂಸತ್ನಲ್ಲೂ ಕೂಡ ಇದೇ ವಿಚಾರ ಈಗ ಪ್ರತಿಧ್ವನಿಸಲಿದೆ. ಒಂದ್ ಕಡೆಯಲ್ಲಿ ಈಗಾಗಲೇ ಈ ವಿಚಾರ ಈಗ ಭುಗಿಲೇಳುವಂತ ಚಾನ್ಸಸ್ ಇದೆ. ಕಾಂಗ್ರೆಸ್ನ ನಾಯಕರು ಕೂಡ ಅಲ್ಲಿ ಅಂಬೇಡ್ಕರ್ ವಿಚಾರವನ್ನ ಇಟ್ಕೊಂಡು ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕಂತ ಹೇಳ್ತಾ ಇದ್ರೆ, ಜೊತೆಗೆ ಈಗ ಇಲ್ಲಿ ಇರುವಂತಹ ಕಾಂಗ್ರೆಸ್ನ ನಾಯಕರು ಈಗ ಸಿಟಿ ರವಿ ಅವರು ರಾಜೀನಾಮೆಯನ್ನ ಕೊಡಬೇಕಾಗತ್ತೆ, ಅವ್ರನ್ನ ಅಮಾನತು ಮಾಡಬೇಕಾಗತ್ತೆ, ಇಂಥ ಒಂದು ಅಶ್ಲೀಲ ಪದ ಹೇಳಿದ್ದೆ ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ ಎನ್ನುವಂಥದ್ದು ಕೂಡ ನಿಲುವಾಗಿರುವಂಥದ್ದು. ಸೊ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಭಾಪತಿಯವರ ಬಳಿ ಹೋಗಿದ್ದಾರೆ, ವಿಡಿಯೋಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಡಿಯೋ ಜೊತೆ ಆಡಿಯೋ ಇನ್ ಕೇಸ್ ಈ ಪದ ಬಳಕೆ ಮಾಡಿದ್ರೆ ಅಥವಾ ಈ ಪದ ಬಳಕೆ ಮಾಡದೆ ಹೋದ್ರೂ ಕೂಡ ಏನಾದ್ರೂ ಒಂದು ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಅವ್ರ ಮೇಲೆ ಸ್ವಲ್ಪ ದಿವಸದ ಮಟ್ಟಿಗೆ ವಿಚಾರಣೆ ನಡೆಸಲಾಗುತ್ತೆ, ಪರಿಶೀಲನೆ ನಡೆಸಲಾಗುತ್ತೆ, FSLಗೆ ಕಳಿಸಲಾಗುತ್ತೆ. ಅಲ್ಲಿ ತನಕ ಏನಾದ್ರೂ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ಹಂಗೆ ಅಂಬೇಡ್ಕರ್ ಅವರನ್ನ ತಮ್ಮ ವಿರುದ್ಧ ಈಗ ಬಂದಿರುವಂತ ಆರೋಪ ಸರ್, ತಾವು ಒಂದು ಅವಾಚ್ಯವಾದ ಶಬ್ದವನ್ನ ಬಳಸಿದ್ದೀರಿ ಸಚಿವೆಗೆ ಅನ್ನುವಂತ ಆರೋಪ ವಿಡಿಯೋ ಪರಿಶೀಲನೆ ಆಗ್ತಾ ಇದೆ. ಅವ್ರದ್ದು ತಪ್ಪು ಆರೋಪ, ವಿಡಿಯೋ ಪರಿಶೀಲನೆ ಆಗ್ಲಿ, ಆಮೇಲೆ ನಾ ಮಾತಾಡ್ತೀನಿ. ತಮಗೇನಂತ ಅಂದ್ರು ಅಂತ ತಾವೇನಾದ್ರು ಪ್ರವೋಕ್ ಆದ್ರ? ಇಲ್ಲ, ನಾನೀಗೇನು ಮಾತಾಡಕ್ ಹೋಗೋದಿಲ್ಲ. ನೀವು ಏನ್ ಈಗ ಪ್ರಶ್ನೆ ಕೇಳ್ತಾ ಇದೀರಿ ಅದಕ್ಕೆ ಈಗ ಸೂಕ್ತ ಸಂದರ್ಭ ಅಲ್ಲ ಉತ್ತರ ಕೊಡೋದಿಕ್ಕೆ. ಇಷ್ಟ ಆಗ್ತಾರ ಹಾಗಾದ್ರೆ MLC ಸಿಟಿ ರವಿ ಅನ್ನುವಂತ ಪ್ರಶ್ನೆ. ರವಿಯನ್ನ ಬಂಧಿಸಲು ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟದ ಪ್ಲಾನ್ ಕೂಡ ಈಗಾಗಲೇ ರೆಡಿ ಮಾಡಿಕೊಂಡಿದೆ. ಕಾನೂನು ಸಚಿವರ ಜೊತೆ ಕೇಸ್ ದಾಖಲಿಸಲು ಕೂಡ ಈಗ ಚರ್ಚೆ ನಡೀತಾ ಇದೆ. ಅಶ್ಲೀಲ ಪದ ಬಳಕೆ ಅಸ್ತ್ರವನ್ನ ಈಗ ಮಾಡಿಕೊಂಡಿದೆ ಕಾಂಗ್ರೆಸ್ನ ನಾಯಕರು. ಅರೆಸ್ಟ್ ಆಗ್ತಾರ ಹಾಗಾದ್ರೆ MLC ಸಿಟಿ ರವಿ. ಸಂಸತ್ನಲ್ಲೂ ಕೂಡ ಇದೇ ವಿಚಾರ ಈಗ ಪ್ರತಿಧ್ವನಿಸಲಿದೆ. ಒಂದ್ ಕಡೆಯಲ್ಲಿ ಈಗಾಗಲೇ ಈ ವಿಚಾರ ಈಗ ಭುಗಿಲೇಳುವಂತ ಚಾನ್ಸಸ್ ಇದೆ. ಕಾಂಗ್ರೆಸ್ನ ನಾಯಕರು ಕೂಡ ಅಲ್ಲಿ ಅಂಬೇಡ್ಕರ್ ವಿಚಾರವನ್ನ ಇಟ್ಕೊಂಡು ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕಂತ ಹೇಳ್ತಾ ಇದ್ರೆ, ಜೊತೆಗೆ ಈಗ ಇಲ್ಲಿ ಇರುವಂತಹ ಕಾಂಗ್ರೆಸ್ನ ನಾಯಕರು ಈಗ ಸಿಟಿ ರವಿ ಅವರು ರಾಜೀನಾಮೆಯನ್ನ ಕೊಡಬೇಕಾಗತ್ತೆ, ಅವ್ರನ್ನ ಅಮಾನತು ಮಾಡಬೇಕಾಗತ್ತೆ, ಇಂಥ ಒಂದು ಅಶ್ಲೀಲ ಪದ ಹೇಳಿದ್ದೆ ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ ಎನ್ನುವಂಥದ್ದು ಕೂಡ ನಿಲುವಾಗಿರುವಂಥದ್ದು. ಸೊ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಭಾಪತಿಯವರ ಬಳಿ ಹೋಗಿದ್ದಾರೆ, ವಿಡಿಯೋಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಡಿಯೋ ಜೊತೆ ಆಡಿಯೋ ಇನ್ ಕೇಸ್ ಈ ಪದ ಬಳಕೆ ಮಾಡಿದ್ರೆ ಅಥವಾ ಈ ಪದ ಬಳಕೆ ಮಾಡದೆ ಹೋದ್ರೂ ಕೂಡ ಏನಾದ್ರೂ ಒಂದು ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಅವ್ರ ಮೇಲೆ ಸ್ವಲ್ಪ ದಿವಸದ ಮಟ್ಟಿಗೆ ವಿಚಾರಣೆ ನಡೆಸಲಾಗುತ್ತೆ, ಪರಿಶೀಲನೆ ನಡೆಸಲಾಗುತ್ತೆ, FSLಗೆ ಕಳಿಸಲಾಗುತ್ತೆ. ಅಲ್ಲಿ ತನಕ ಏನಾದ್ರೂ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ಹಂಗೆ ಅಂಬೇಡ್ಕರ್ ಅವರನ್ನ ತಮ್ಮ ವಿರುದ್ಧ ಈಗ ಬಂದಿರುವಂತ ಆರೋಪ ಸರ್, ತಾವು ಒಂದು ಅವಾಚ್ಯವಾದ ಶಬ್ದವನ್ನ ಬಳಸಿದ್ದೀರಿ ಸಚಿವೆಗೆ ಅನ್ನುವಂತ ಆರೋಪ ವಿಡಿಯೋ ಪರಿಶೀಲನೆ ಆಗ್ತಾ ಇದೆ.